ಎಲ್ಲರಿಗೂ ನಮಸ್ಕಾರ. ಸೊ ಗುಡ್ ಈವ್ನಿಂಗ್ ಎವ್ರಿಬಡಿ. ವೇದಿಕೆ ಮೇಲಿರುವ ನಮ್ಮ ಗಿರೀಶ್ ಅವರೇ, ಕರಿಷ್ಮಾ ಅವರೇ, ಅಭಿನವ್ ಅವರೇ, ನಮ್ಮ ಪ್ರಿನ್ಸಿಪಲ್ ಸಾಹೇಬ್ರೆ, ಇಲ್ಲಿರುವ ಎಲ್ಲ ಫ್ಯಾಕಲ್ಟಿ ಮೆಂಬರ್ಸ್ ಅವರೇ, ನಮ್ಮ ಪ್ರೀತಿಯ ಮಕ್ಕಳೇ, ಐ ಥಿಂಕ್ ಬಹುಶಃ ತಾವೆಲ್ಲ அந்த ವೇದಿಕೆ ಮೇಲೆ ಬಂದಿದ್ದೀರಾ, ನಿಮಗೆ ಗೊತ್ತಾಗ್ತದೆ ದ ಕೈಂಡ್ ಆಫ್ ಎನರ್ಜಿ ಯು ಹ್ಯಾವ್. ಇಟ್ಸ್ ಅಮೇಝಿಂಗ್ ಎನರ್ಜಿ. ಸಿಂಗಲ್ ಪಾಯಿಂಟೆಡ್ ಫೋಕಸ್ನಲ್ಲಿ ತಾವೆಲ್ಲ ಶೌಟ್ ಮಾಡ್ತಾ ಇದ್ದೀರಾ. ಇಟ್ಸ್ ರಿಯಲಿ ಮ್ಯಾಜಿಕಲ್. ಇಲ್ಲಿ ಬರಲಿಕ್ಕೆ ಮುಂಚೆ ನಾನು ಇನ್ನೊಂದು ಎನರ್ಜಿ ನೋಡಿದ್ದೀನಿ. ಜಸ್ಟ್ ಬಿಫೋರ್ ಅಬೌಟ್ 5 ಮಿನಿಟ್ಸ್ ಬ್ಯಾಕ್ ನಮ್ಮ ಆ ಕಡೆ ಕ್ಯಾಂಪಸ್ನಲ್ಲಿ ಒಂದು 10,000 ಯುವಕರು ಗುರುಕುಲ ಸಿಸ್ಟಮ್ನಲ್ಲಿ ಅವರು ಮಾಡುವ ಪ್ರೇಯರ್ಸ್ ನೋಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ದಟ್ ಇಸ್ ಅನದರ್ ಕೈಂಡ್ ಆಫ್ ಎನರ್ಜಿ. 10,000 ಪೀಪಲ್ at one point of time sitting together and chanting a holy prayer. The kind of energy it generates is imagine ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. I think both of you have some kind of energy. And ಬಹುಶಃ ಲಾಸ್ಟ್ ಇಯರ್ ಬರಬೇಕಾಯಿತು, I couldn't come. So this year I was able to make it thanks to Abhishek and the whole organizing team. ಇದೊಂದು ಭಾಳ ಒಂದು ಇಂಜಿನಿಯರಿಂಗ್ ಟೈಮ್ನಲ್ಲಿ ದಿ ಕಲ್ಚರಲ್ ಫೆಸ್ಟ್ ಆರ್ ದ ಪ್ರೀಮಿಯರ್ ಏನು ತಾವು ಈವೆಂಟ್ ಹೇಳ್ತಿರೋ, ದಟ್ ಇಸ್ ದ ಓನ್ಲಿ ಟೈಮ್ the engineering students behave like engineering students. ಬೇರೆ ಟೈಮ್ನಲ್ಲಿ ಏನಾಗ್ತದೆ, ಟೂ ಮೆನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫ್ರಮ್ ಮಾರ್ನಿಂಗ್ ಟಿಲ್ ಈವ್ನಿಂಗ್. ಆಮೇಲೆ ತಾವೆಲ್ಲ ಯು ಆರ್ ಡಿಸಿಪ್ಲಿನ್ ಟು ಬಿ ಇನ್ ಅ ಸರ್ಟನ್ ವೇ. ಇದು 3 ದಿವಸ ಯುವರ್ ನ್ಯಾಚುರಲ್ ಎನರ್ಜಿ ಕಮ್ಸ್ ಔಟ್. ಯು ಬಿಕಮ್ ಸೋ ಕ್ಯೂರಿಯಸ್ ಅಬೌಟ್ ಲೈಫ್. ಯು ಆಲ್ ಬಿಕಮ್ ಲೈಕ್ ಚೈಲ್ಡ್. ಯು ಆಲ್ ಎಂಜಾಯ್ ಎವ್ರಿ ಸಿಂಗಲ್ ಮೂಮೆಂಟ್. ಟೇಕ್ ಇಟ್ ಫ್ರಮ್ ಮೀ, 10 years ಫ್ರಮ್ ನಾವ್ ಇದು ಮಾತ್ರ ತಮಗೆ ಜ್ಞಾಪಕ ಇರ್ತದೆ. ಇಂಜಿನಿಯರಿಂಗ್ನಲ್ಲಿ ತಾವು ಓದಿದ್ದು ಏನೂ ಜ್ಞಾಪಕ ಇರಲ್ಲ. ಐ ಕ್ಯಾನ್ ಗಿವ್ ಇಟ್ ಇನ್ ರೈಟಿಂಗ್ ಬಿಕಾಸ್ ಯು ವಿಲ್ ಫರ್ಗೆಟ್ ಎವ್ರಿಥಿಂಗ್, ಬಟ್ ದಿಸ್ ಮೂಮೆಂಟ್ ಯು ವಿಲ್ ನಾಟ್ ಫರ್ಗೆಟ್. ಸೊ ಮೇಕ್ ದ ಬೆಸ್ಟ್ ಆಫ್ ದಿಸ್ 3 days, ಟುಡೇ, ಟುಮಾರೋ ಆ್ಯಂಡ್ ದ ಡೇ ಆಫ್ಟರ್. ಬಿ ವೆರಿ ಕ್ಯೂರಿಯಸ್, ಬಿ ಸ್ಟುಪಿಡ್, ಬಿ ಫುಲಿಶ್. ಇವತ್ತು ಬಹುಶಃ ನಾನು ನೆಕ್ಸ್ಟ್ 20 ನಿಮಿಷ ಅದೇ ಮಾತಾಡ್ತಾ ಇದ್ದೀನಿ. ನೆಕ್ಸ್ಟ್ 20 minutes ಐ ವಿಲ್ ಟಾಕ್ ಅಬೌಟ್ being stupid and foolish in this world and being angry in this world. In the ಎರಡು ವಿಷಯ ಮಾತ್ರ ನಾನು ಮಾತಾಡ್ತೀನಿ. Because lot of things we have spoken and which is accessible to you, ತಾವು ನೋಡಿರ್ತೀರಾ, ಕೇಳಿರ್ತೀರಾ, but this is something which I will talk today. Now all of you are very gifted. ಇಲ್ಲಿರುವವರು ಒಬ್ಬೊಬ್ಬರು ಕೂಡ only listen to me for the next 10-15 minutes. Just imagine I am addressing you. I am not addressing a big crowd. I am only talking to each one of you. Just be in that mindset and listen only to me so that I'll talk only to you. ಇಲ್ಲಿರೋರು ಒಬ್ಬೊಬ್ಬರು ಕೂಡ ತಾವು ಭಾಳ ಗಿಫ್ಟೆಡ್. ಏನು ಗೊತ್ತಾ, ದ ಗಿಫ್ಟ್ ಇಸ್ ಬೀಯಿಂಗ್ ಯಂಗ್. ಯಂಗ ಇರುವುದು ಗಿಫ್ಟ್. ಓನ್ಲಿ ಪೀಪಲ್ ಆರ್ ಯಂಗ್ ಕ್ಯಾನ್ ಬಿ ಫುಲಿಶ್, ಕ್ಯಾನ್ ಬಿ ಸ್ಟುಪಿಡ್. ಸ್ವಲ್ಪ ಏಜ್ ಬಂದ ಮೇಲೆ ಏನಾಗ್ತೀರಿ, ತಾವೆಲ್ಲರೂ ಭಾಳ ಸೇಫ್ ಆಗಿ ಆಟ ಮಾಡ್ಲಿಕ್ಕೆ ಶುರು ಮಾಡ್ತೀರ. ನಾರ್ಮಲಿ ವೆನ್ ಯು ಗೋ as a player to a ground, be it a kabaddi match, a cricket match or any match, only a person who has got a bit of anger inside, a person who has got a bit of craziness inside will win that match. ಯಾರು ಭಾಳ ಸೇಫಾಗಿ ಆಟ ಆಡ್ಲಿಕ್ಕೆ ಒಳಗೆ ಹೋಗ್ತಾರೋ, ಸೇಫಾಗಿ ಆಟ ಆಡೋರು ಲೈಫ್ನಲ್ಲಿ ಏನು ಗೆಲ್ಲಲ್ಲ. ಸೊ ಈ ಏಜ್ನಲ್ಲಿ ಯು ಆಲ್ ಹ್ಯಾವ್ ದಟ್ ಸ್ಪಿರಿಟ್. ಸೊ ನೆಕ್ಸ್ಟ್ 10 years you will have that spirit. Take it from me, till you become 35, till you become 40, you will have that spirit within you, that spirit of craziness. ಆ ಸ್ಪಿರಿಟ್ ತಾವು ಯುಟಿಲೈಸ್ ಮಾಡಬೇಕು. If you miss that spirit, then probably you will start living a very safe life. ನಮಗೆ ಯಾರು ಸೇಫ್ ಲೈಫ್ ಮಾಡೋರು ಬೇಡ. The reason is, you are not meant to play a safe life. Your father have given you everything. Your parents have given you everything. At least they have given you a stable middle class life. ಏನು, you are not bothered about where the dinner is going to come. You are not bothered about where tomorrow's breakfast is going to come. This is guaranteed for you. ಇದು ಸಾಕು, ಬೇರೆ ಏನು ಬೇಡ. We don't want cars, you don't want bikes, you don't want any other things. Once this is guaranteed, what stops you from pursuing your passion? ಇತ್ತೀಚೆಗೆ ಎಲ್ಲ ಯುವಕರು ಭಾಳ ತಪ್ಪು ಮಾಡೋದೇನೋ, ನಮ್ಮ ಪ್ಯಾಷನ್ ನಾವು ಫಾಲೋ ಮಾಡ್ತಾ ಇಲ್ಲ. We don't follow our passion. You really don't know, many of you, what you want, or even if you know what you want, you don't have the courage and the heart to pursue it. Maybe my message or my friendly advice to you is, a person who invariably wins is the person who follows his passion. So ದಯವಿಟ್ಟು ನಿಮ್ಮ ಪ್ಯಾಷನ್ ತಾವು ಫಾಲೋ ಮಾಡಿ. The passion can be stupid, it can be idiotic, it can be nonsensical. Doesn't matter.
ಬಿಕಾಸ್ ಯುವರ್ ಹಾರ್ಟ್ ವಾಂಟ್ಸ್ ಯು ಟು ಡೂ ಇಟ್. ಒಂದು ಸಣ್ಣ ಎಕ್ಸಾಂಪಲ್ ಕೊಡಬೇಕು. ಐ ಯೂಸ್ ಟು ಗೋ ಟು ಕಾರ್ಕಳ. ನಮ್ಮ ಉಡುಪಿ ಡಿಸ್ಟಿಕ್ನಲ್ಲಿ ಕಾರ್ಕಳ ಅನ್ನೊಂದಿದೆ, ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜ್ ಇದೆ. ತಮ್ಮ ಥರ ಅವರು ಒಂದು ದೊಡ್ಡ ಕಾಲೇಜು ಆ ಏರಿಯಾದಲ್ಲಿ, ಆ ಭಾಗದಲ್ಲಿ. ಒನ್ ಫೆಲೋ ಇನ್ ಇಸ್ ಕಾಲೇಜ್ ಟೈಮ್, he decided to become passionate about cinema, passionate about acting. ಈ ಥರ ಸಮಾರಂಭದೆಲ್ಲ ಬಂದು ಆ್ಯಕ್ಟ್ ಮಾಡ್ತಾ ಇರ್ತಾರೆ. ದೆನ್ ಲೇಟರ್ ಈ ವೆನ್ ಬೈ ಅ ನೇಮ್ ಕಾಲ್ ರಕ್ಷಿತ್ ಶೆಟ್ಟಿ ಇನ್ ಕರ್ನಾಟಕ ಸಿನಿಮಾ. ಬಟ್ ಯಾಕೆಂದ್ರೆ ಆ ಟೈಮ್ನಲ್ಲಿ an engineering student when he does something in the stage, people might not appreciate, because ನಮ್ಮ ಮೈಂಡ್ ಸೆಟ್ ಏನು, ತಾವೆಲ್ಲರೂ ಕೆಲಸ ತಗೊಳ್ಬೇಕು, 8 ಲಕ್ಷ ಸಂಪಾದನೆ ಮಾಡಬೇಕು, 10 ಲಕ್ಷ ಸಂಪಾದನೆ ಮಾಡಬೇಕು. ಬಟ್ ನಿಮ್ಮಲ್ಲಿ ಕ್ರೇಜಿನೆಸ್ ಏನಿದೆ ಅದು ಆ್ಯಕ್ಚುಲಿ ಡಿಸ್ಪ್ಲೇ ಮಾಡಲಿಕ್ಕೆ ನೆಕ್ಸ್ಟ್ ಇವತ್ತು ನಾಳೆ ನಾಡಿತ್ತು. ದಟ್ ಈಸ್ ಎಕ್ಸಾಕ್ಟ್ಲಿ ದ ಪರ್ಪಸ್ ಆಫ್ ಹ್ಯಾವಿಂಗ್ ಎ ಕಲ್ಚರಲ್ ಫೆಸ್ಟ್ ಇನ್ ಅನ್ ಇಂಜಿನಿಯರಿಂಗ್ ಕಾಲೇಜ್. ವಿ ಆರ್ ನಾಟ್ ಹ್ಯಾವಿಂಗ್ ಎ ಕಲ್ಚರಲ್ ಫೆಸ್ಟ್ ಇನ್ ಅನ್ ಆರ್ಟ್ಸ್ ಕಾಲೇಜ್. ದಿ ಕಲ್ಚರಲ್ ಫೆಸ್ಟ್ ಇನ್ ಅನ್ ಇಂಜಿನಿಯರಿಂಗ್ ಕಾಲೇಜ್ ಇಸ್ ಮೆಂಟ್ ಟು ಬ್ರಿಂಗ್ ಯುವರ್ ಕ್ರೇಜಿನೆಸ್ ಔಟ್. ಸ್ಟುಪಿಡ್ ಆಗಿರಲಿ, ತಪ್ಪೇನಿಲ್ಲ. ಸಮ್ ಆಫ್ ಯು ಮೈಟ್ ಬಿ ಇಂಟ್ರೆಸ್ಟೆಡ್ ಇನ್ ಬಿಕಮಿಂಗ್ ಎ ಸಿನಿಮಾ ಹೀರೋ. ನಮ್ಮ ತಮಿಳ್ನಲ್ಲಿ ಒಂದು ಹೀರೋ ಇದ್ದಾರೆ. ಐ ಹ್ಯಾಪನ್ ಟು ಮೀಟ್ ಹಿಮ್ ಅಬೌಟ್ ಅ ವೀಕ್ ಬ್ಯಾಕ್. ಇಸ್ ನೇಮ್ ಇಸ್ ಸಂತಾನಂ. ಎಷ್ಟು ಜನ ಅವರು ಮೂವಿ ನೋಡಿರ್ತೀರಾ ಗೊತ್ತಿಲ್ಲ. ಅಟ್ ಒನ್ ಪಾಯಿಂಟ್ ಟೈಮ್ ಇಸ್ ಅ ವೆರಿ ಬಿಗ್ ಆ್ಯಕ್ಟರ್. ಒಂದು 2-3 ವರ್ಷಕ್ಕೆ ಮುಂಚೆ ಕಾಮಿಡಿ ಆ್ಯಕ್ಟರ್. ಒಂದು ಮೂವಿದಲ್ಲಿ ಸಂತಾನಮ್ ಅವ್ರ ರೋಲ್ ಇದೆನಾ, ಒನ್ ಡೇ ಹಿ ವಿಲ್ ಚಾರ್ಜ್ ಅಬೌಟ್ 50 lakhs, 60 lakhs, 70 lakhs ಆ ಥರ ಒಂದಿನ ಚಾರ್ಜ್ ಮಾಡ್ತಾರೆ. ಅವ್ರು ಎಲ್ಲರೂ ಕೂಡ ಈ ಥರ ಒಂದು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಸ್ಟೇಜ್ನಲ್ಲಿ ಕಾಮಿಡಿ ಮಾಡ್ಲಿಕ್ಕೆ ಶುರು ಮಾಡಿ, ದೆನ್ ದೇ ಆಲ್ ಬಿಕೇಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ ಇನ್ ದೇರ್ ಚೋಸನ್ ಪ್ರೊಫೆಷನ್. ವಿ ಹ್ಯಾವ್ ಅನ್ ಆಕ್ಟರ್ ಕಾಲ್ಡ್ ಶಿವಕಾರ್ತಿಕೇಯನ್. ಕೆಲವು ಜನ ನೋಡಿರ್ತೀರಾ. ಅಗೇನ್ ಇಸ್ ಅ ಬಿಗ್ ಆಕ್ಟರ್ ಇನ್ ತಮಿಳ್ ಸಿನಿಮಾ. ಅವರು ತಮ್ಮ ಥರ ತಿರುಚಿದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಓದಿದವರು. Maybe 3rd year, 4th year, he felt cinema as his calling. He decided, left everything, came to Chennai, joined as an assistant director, got his first break after 4 years. ಅದುವರೆ ಡಬ್ಬಿಂಗ್ ಗಿಬ್ಬಿಂಗ್ ಏನು ಸಿಗ್ತದೋ ಎಲ್ಲ ಮಾಡಿ ದೊಡ್ಡವರಾಗಿದ್ದಾರೆ. ಸೊ ಇಂಜಿನಿಯರಿಂಗ್ ಕಾಲೇಜಲ್ಲಿருந்து ಐ ಕ್ಯಾನ್ ಗಿವ್ ಯು n number of examples where people have followed their passion, they have become successful in life. Cinema is one. Likewise, I can talk about acting. I can talk about people who do other crazy things like starting a company, not joining a company, being the owner of themselves, people getting into politics. Next, public service, people getting into civil service. ಇದೆಲ್ಲ ಕೂಡ ತಾವು ಪ್ಯಾಷನ್ ಇದೆಯನ್ನ ತಾವು ಪರ್ಸ್ಯೂ ಮಾಡಲೇಬೇಕು. ಇಟ್ ಮೈಟ್ ಅಪಿಯರ್ ಕ್ರೇಜಿ, ಇಟ್ ಮೈಟ್ ಅಪಿಯರ್ ಇಡಿಯಾಟಿಕ್, ಬ್ಲಡಿ ಡೋಂಟ್ ಕೇರ್. ಯು ಶುಡ್ ನಾಟ್ ಕೇರ್. ಲೈಫ್ನಲ್ಲಿ ತಾವೆಲ್ಲ ಕೇರ್ ಮಾಡಿ ಮಾಡಿಯೇ ಎಲ್ಲ ಹಾಳಾಗಿ ಹೋಗಿದ್ದೀರಾ. ಇನ್ನೊಬ್ಬರು ನಮ್ಮ ಬಗ್ಗೆ ಏನು ತಿಳ್ಕೊಳ್ತಾರೆ, ಅವ್ರು ನಮ್ಮ ಬಗ್ಗೆ ಏನು ತಿಳ್ಕೊಳ್ತಾರೆ, ನಾವು ಈ ಥರ ಮಾಡಿದವನ್ನ ಚೆನ್ನಾಗಿರ್ತದೆ. ದ ಪರ್ಸನ್ ಹೂ ಡಸಂಟ್ ಕೇರ್ only will become successful in life. So maybe my first conversation to you is, message is, be crazy, be stupid, be idiotical, be nonsensical, provided that is your passion. Don't care about others. Second, ತಾವೆಲ್ಲರೂ ಹೇಳ್ತೀರಾ, now you take it from me, I finished my engineering 12 years back. 2010 I finished my engineering. 2007 12 ವರ್ಷ 13 ವರ್ಷ ಆಯಿತು. ನಾವು ಇಂಜಿನಿಯರಿಂಗ್ನಲ್ಲಿ 60 ಜನ ನಮ್ಮ ಕ್ಲಾಸ್ಮೇಟ್. 60 people were in mechanical that point of time in our batch. and 60 ಜನದಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸಮ್ ಆಫ್ ಯು ಕುಡ್ ಬಿ ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ವಿಚ್ ಎವರ್ ಡಿಪಾರ್ಟ್ಮೆಂಟ್ ಯು ಆರ್. ಬಟ್ 60 ಜನದಲ್ಲಿ 3 ಜನ ಮಾತ್ರ ಮೆಕ್ಯಾನಿಕಲ್ ಕೆಲಸ ಮಾಡ್ತಾ ಇದ್ದೀವಿ. 57 ಜನ ಮೆಕ್ಯಾನಿಕಲ್ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡ್ತಾ ಇದ್ದೀವಿ. ದಿಸ್ ಇಸ್ ಟ್ರೂ. This is true for all of you. The reason is, ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಎಲ್ಲ ಏನು ಮಾಡಿದ್ದಾರೆ, ಸಮಾಜ ಏನು ಹೇಳಿದಾರೋ ಆ ಥರ ಕೆಲಸ ಮಾಡಿದ್ದಾರೆ. ನಿಮ್ಮ ಪ್ಯಾರೆಂಟ್ಸ್ ಡಿಡ್, ಯುವರ್ ಗ್ರ್ಯಾಂಡ್ ಪೇರೆಂಟ್ಸ್ ಏನು ಹೇಳಿದಾರೋ ಆ ಥರ ನಿಮ್ಮ ಪ್ಯಾರೆಂಟ್ಸ್ ಮಾಡಿದ್ದಾರೆ. ಬಟ್ ನೀವೇನು ಮಾಡ್ತಾ ಇದ್ದೀರಾ, ಇಷ್ಟು ದಿನ ನಿಮ್ಮ ಪ್ಯಾರೆಂಟ್ಸ್ ಏನು ಹೇಳಿದಾರೋ ಆ ಥರ ಮಾಡ್ಕೊಂಡು ಬರ್ತೀರಾ. ಬಟ್ ನೀವು ಕ್ಯಾಂಪಸ್ ಬಿಟ್ಟು ಬಂದ ಮೇಲೆ ಯು ವಿಲ್ ಡೂ ಎಕ್ಸಾಕ್ಟ್ಲಿ ವಾಟ್ ಯು ವಾಂಟ್. ನಾವೆಲ್ಲ ಅದೇ ಮಾಡಿದ್ದೀವಿ. ಮೆಕ್ಯಾನಿಕಲ್ ಮಾಡಿದ್ದೀವಿ, ಬಟ್ ನನ್ ಆಫ್ ಅಸ್ ವಾಂಟೆಡ್ ಟು ಬಿ ಇಂಜಿನಿಯರ್ಸ್. ಬಟ್ ನಾವು ಇಂಜಿನಿಯರಿಂಗ್ ಇತ್ತು, ಮೆಡಿಕಲ್ ಇತ್ತು, ಇಂಜಿನಿಯರಿಂಗ್ ಬಂದಿದ್ದೀವಿ. But engineering ಮಾಡಿದ ಮೇಲೆ we started to pursue what we really want. One of my mechanical engineering batchmate is a cinematographer for Maniratnam's movies. The other guy is a wedding planner. ದೊಡ್ಡ ಮದುವೆ ಎಲ್ಲ ಪ್ಲಾನ್ ಮಾಡಿ ಮಾಡಿಸ್ತಾರೆ. ಅದರ್ ಫೆಲೋ runs a poultry farm in Tamil Nadu. ಅವರಲ್ಲಿ ಪೌಲ್ಟ್ರಿ ಫಾರ್ಮ್ನ 10,000 20,000 ಅಲ್ಲ 5 ಲಕ್ಷ ಮರಿ ಇಟ್ಕೊಂಡು ಪೌಲ್ಟ್ರಿ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ. ಸೊ ಎವ್ರಿಬಡಿ ಈಸ್ ಪರ್ಸ್ಯೂವಿಂಗ್, ಈಸ್ ಅನ್ ಅಗ್ರಿಕಲ್ಚರಿಸ್ಟ್. ಬಟ್ ಎಲ್ಲರೂ ನಮ್ಮ ಪ್ಯಾಷನ್ ಹುಡುಕಿ ಇದೊಂದು ಮಾಡಿಕೊಂಡು ಬರ್ತಾ ಇದ್ದೀವಿ. So the second message is, education is meant to guide you. It is not meant to teach you. No education can teach you, because you are reading what somebody has written in a book. But take all this engineering as a guidance. ಒಂದು ಗೋವಾ ಹೋಗ್ಬೇಕನ್ನ ಒಂದು ರೋಡ್ ಥರ ತಾವು ತಿಳ್ಕೊಳ್ಬೇಕು. This is only a guidance. You need not necessarily do what mechanical has taught you, what electrical has taught you. But
taking this as a guidance, because on the engineering college tumba niಮಗೆ ಸಿಗ್ತದೆ, you get discipline here. No other institute can teach discipline because engineering time ಬರಲೇಬೇಕು. Engineering is very heavily loaded. ಸಿಕ್ಕಾಪಟ್ಟ subjects. ಒಂದೊಂದು semester almost about 9 subjects. Imagine 1 year 18 subjects. 4 into 18 is almost 70 subjects. By the time you come out of engineering, 70 subjects ಓದ್ತೀರಾ. That much load your mind is able to take. You are not doing an arts college with an easy subject. You are doing tough engineering. ಅದರಲ್ಲಿ ಪಾಸ್ ಆಗಿ ಬರ್ತೀರಾ. This is teaching you to do hard work. Again, engineering is teaching you something called systems thinking. ಅದು ಬೇರೆಲ್ಲಿ ಸಿಕ್ಕಲ್ಲ. ಈ ಥರ ಒಂದು ಸಭಾ ಕಾರ್ಯಕ್ರಮ ಇದೆ, ನಿಮ್ಮ ಹುಡುಗರೇ ಆರ್ಗನೈಸ್ ಮಾಡಿದ್ದು. ಈಚ್ ಪರ್ಸನ್ ಟುಕ್ ಒನ್ ರೋಲ್, ಸಮ್ ಪರ್ಸನ್ ಟುಕ್ ಕೇರ್ ಆಫ್ ಸ್ಟೇಜ್, ಸಂಬಡಿ ಇಸ್ ಡೂಯಿಂಗ್ MC. ಈ ಥರ ಸಿಸ್ಟಮ್ಸ್ ಥಿಂಕಿಂಗ್. ಯು ಬೇಸಿಕಲಿ ಬ್ರೇಕ್ ಅ ಪ್ರಾಬ್ಲಮ್ ಇನ್ ಟು ಸ್ಮಾಲ್ ಥಿಂಗ್ಸ್. ಯು ನೋ ಹೌ ಟು ಸಾಲ್ವ್ ಅ ಪ್ರಾಬ್ಲಮ್. ಇದು ಲೈಫ್ನಲ್ಲಿ ಎಲ್ಲರಿಗೂ ಬೇಕು. ಯು ಬಿಕಮ್ ಅನ್ IPS ಆಫೀಸರ್, ಯು ಕ್ಯಾರಿ ಅನ್ ಇಂಜಿನಿಯರಿಂಗ್ ನಾಲೆಜ್. ಯು ಬಿಕಮ್ ಅನ್ IAS ಆಫೀಸರ್, ಯು ಕ್ಯಾರಿ ದ ಇಂಜಿನಿಯರಿಂಗ್ ನಾಲೆಜ್. ಟುಮಾರೋ ಯು ಬಿಕಮ್ ಅ ಪೊಲಿಟಿಷಿಯನ್, ಯು ಕ್ಯಾರಿ ದ ಇಂಜಿನಿಯರಿಂಗ್ ನಾಲೆಜ್. ಸೊ ಇಂಜಿನಿಯರಿಂಗ್ ನೀವು ಏನು ಟೀಚ್ ಮಾಡ್ತೀವಿ, ಏನು ಕಲ್ಕೊಂಡು ಬರ್ತಾ ಇದ್ದೀರೋ ಇಲ್ಲಿ, ವಾಟ್ ಎವರ್ ಯು ಆರ್ ಲರ್ನಿಂಗ್, it will not go waste. Whatever you do in life, engineering will teach you to do hard work. Engineering will teach you to do systems thinking. Engineering will teach you to do teamwork. And ಇಷ್ಟು ಜನ ಇಲ್ಲಿ ಕೂತಿರೋದು teamwork, ಬೇರೆ ಏನಿಲ್ಲ. You all are sitting here as engineers. You are not sitting here as mechanical engineers, electrical engineers. You are not sitting here as automobile engineers. You are sitting here as engineers. So this knowledge base, you come out, use it to your advantage so that you do something great in life. ಮೂರನೇದು, ಬಟ್ ನನ್ನ ಪ್ರಕಾರ ಭಾಳ ಇಂಪಾರ್ಟೆಂಟು, ಇತ್ತೀಚೆಗೆ ಯುವಕರಲ್ಲಿ ಕೋಪ ಇಲ್ಲ. ಯು ಆರ್ ನಾಟ್ ಹ್ಯಾವಿಂಗ್ ಆಂಗರ್. ಕೋಪ ಇರುವ ಮನುಷ್ಯ ಮಾತ್ರ ಕೋಪನ ತಗೊಂಡು ತೂರಾಟ ಮಾಡುವುದು, ಬಸ್ಸು ಹೊಡೆಯುವುದು, ಬೆಂಕಿ ಹಾಕೋದು, ಡೆಲ್ಲಿದಲ್ಲಿ ಏನು ಮಾಡ್ತಾ ಇದ್ದಾರೆ, ಅದು ಕೋಪ ಅಲ್ಲ. ಆಂಗರ್ ಈಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಸಕ್ಸಸ್. ಮೇ ಬಿ ಟೇಕ್ ಇಟ್ ಇನ್ ಯೋರ್ ಹಾರ್ಟ್. ಇಫ್ ಯು ಡೋಂಟ್ ಹ್ಯಾವ್ ಆಂಗರ್, ಯು ಕ್ಯಾನ್ ನೆವರ್ ಬಿ ಸಕ್ಸಸ್ಫುಲ್ ಇನ್ ಲೈಫ್. ಅದಕ್ಕೆ ಒಂದು ಕಾಲದಲ್ಲಿ ನೋಡಿದ್ದೀರನ್ನ, ದ ಬಿಲೋ ಪಾವರ್ಟಿ ಲೈನ್, ಯಾರು ಪೂವರ್ನಲ್ಲಿ ಬರ್ತಾರೋ ಅವರೇ ಲೈಫ್ನಲ್ಲಿ ದೊಡ್ಡ ಸಾಧನೆ ಮಾಡ್ತಾರೆ. ಇಂಡಿಯಾದಲ್ಲಿ ಇದುವರೆ ಬಂದಿರುವ ಮೋಸ್ಟ್ ಪ್ರೈಮ್ ಮಿನಿಸ್ಟರ್ಸ್ ಹ್ಯಾವ್ ಕಮ್ ಫ್ರಮ್ ಅ ಫ್ಯಾಮಿಲಿ ವಿಚ್ ಇಸ್ ಬಿಲೋ ಪಾವರ್ಟಿ ಲೈನ್, ಇನ್ಕ್ಲೂಡಿಂಗ್ ಮಿಸ್ಟರ್ ನರೇಂದ್ರ ಮೋದಿ. ಅದೇ ರೀತಿಯಲ್ಲಿ ಇಫ್ ಯು ಲುಕ್ ಅಟ್ ಅಂಬೇಡ್ಕರ್ ಅವರು ಟೈಮ್ನಲ್ಲಿ ಹಿ ಹ್ಯಾಸ್ ಟು ಸಿಟ್ ಇನ್ ಅ ಸ್ಟ್ರೀಟ್ ಲ್ಯಾಂಪ್ ವಿತ್ ಅ ಸ್ಟ್ರೀಟ್ ಲೈಟ್, ಸ್ಟಡಿ ಅಂಡರ್ ಇಟ್, ಎವ್ರಿ ಸಿಂಗಲ್ ಪರ್ಸನ್. ಯಾಕೆನಾ, ದಟ್ ಜನರೇಟ್ಸ್ ಆಂಗರ್ ವಿತ್ ಇನ್ ದೆಮ್. ದೇ ಹೇಟ್ ಹೂ ದೇ ಆರ್. ಸೊ ಓವರ್ ಅ ಪಾಯಿಂಟ್ ಆಫ್ ಟೈಮ್ ದೇ ಬಿಕಮ್ ಸಕ್ಸಸ್ಫುಲ್. ಬಟ್ ನಮಗೇನಾಗ್ತಾ ಇದೆ, ಎಸ್ಪೆಷಲಿ ದಿಸ್ ಜನ್ರೇಷನ್, ನಾವು ಹೇಳಲಿಕ್ಕೆ ಮುಂಚೆ ಎಲ್ಲ ನಮ್ಮ ಕೈನಲ್ಲಿ ಇದೆ. ಫ್ಲಿಪ್ಕಾರ್ಟ್ಸ್ ಆ್ಯಂಡ್ ಅಮೆಝಾನ್ಸ್ ನಿಮಗೆ ಭಾಳ ಹಾಳು ಮಾಡಿ ಇಟ್ಟಿತ್ತದು. ಬಿಫೋರ್ ಯು ವಾಂಟ್ ಯು ಆರ್ಡರ್, ನಿಮಗೆ ಬೇಕೋ ಬೇಡವೋ ಅಂತ ಗೊತ್ತಾಗ್ಲಿಕ್ಕೆ ಮುಂಚೆ ನಿಮ್ಮ ಮನೆಯಲ್ಲಿ ಡೆಲಿವರಿ ಆಗಿರ್ತದೆ. ಯು ಮೈಟ್ ಲೈಕ್ ಅ ವಾಚ್, ಬಟ್ ಯು ರಿಯಲಿ ಡೋಂಟ್ ನೋ ವೆದರ್ ಯು ವಾಂಟ್ ದಟ್ ವಾಚ್. ಯು ಆರ್ಡರ್ ಇಟ್, ವಾಚ್ ಇಸ್ ಇನ್ ಯೋರ್ ಹ್ಯಾಂಡ್. ಆರ್ ಸ್ಪೆಷಲಿ ಲೇಡೀಸ್, ಯು ಮೈಟ್ ಲೈಕ್ ಅ ಡ್ರೆಸ್. ಯು ಡೋಂಟ್ ನೋ ವೆದರ್ ಯು ವಾಂಟ್ ದ ಡ್ರೆಸ್. You order 5 dresses, you do trial of 3 dresses, you take 1 dress, you return back 4 dress. In the online e-commerce ಈ ತರವೇ ಕೆಲಸ ಮಾಡ್ತಾ ಇದೆ. All of you are confused between need and want. Need and want is a very important economic term. ನಿಮಗೆ ಬೇಕಾ ಅದು ಬೇಡವಾ ನಮಗೆ ಗೊತ್ತಾಗ್ತಾ ಇಲ್ಲ. ಈ ಥರ ಎಕ್ಸಸ್ ಬಂದು you don't have anger. You should have anger on the society. Anybody who is sitting here, if you want to become a good politician or a good IPS, IAS officer, you should really feel anger on the society. ನಮ್ಮ ಸೊಸೈಟಿದಲ್ಲಿ ಸಾಕಷ್ಟು ಡಿಸ್ಕ್ರಿಮಿನೇಷನ್ ಇದೆ. ಯು ಶುಡ್ ಫೀಲ್ ಆಂಗರ್ ಅಬೌಟ್ ಇಟ್. ಶ್ರೀಮಂತರಿಗೊಂದು ನ್ಯಾಯ ಇದೆ, ಬಡವರಿಗೊಂದು ನ್ಯಾಯ ಇದೆ. ಯು ಶುಡ್ ಫೀಲ್ ಆಂಗರ್ ಅಬೌಟ್ ಇಟ್. ದುಡ್ಡಿರುವವ್ರಿಗೊಂದು ಥರ ಡಿಫ್ರೆಂಟ್ ಇದೆ, ದುಡ್ಡು ಇಲ್ಲದವ್ರಿಗೊಂಥರ ಇದೆ. ಯು ಶುಡ್ ಫೀಲ್ ಆಂಗರ್ ಅಬೌಟ್ ಇಟ್. ಇಫ್ ಯು ಡೋಂಟ್ ಫೀಲ್ ಆಂಗರ್, ಹೌ ಡು ಯು ನೋ ವಾಟ್ ಯುವರ್ ಪ್ಯಾಷನ್ ಇಸ್? ಇಫ್ ಯು ಬಿಲೀವ್ ದಟ್ ಯು ಆರ್ ಬಾರ್ನ್ ಇನ್ ಅ ಬಿಲೋ ಮಿಡಲ್ ಕ್ಲಾಸ್ ಥಿಂಗ್, ಯು ಡೋಂಟ್ ಹ್ಯಾವ್ ಮನಿ, ಓನ್ಲಿ ಇಫ್ ಯು ಹ್ಯಾವ್ ಆಂಗರ್ ಯು ವಿಲ್ ಸ್ಟಾರ್ಟ್ ಮೇಕಿಂಗ್ ಮನಿ. ಸೊ ಲೈಫ್ನಲ್ಲಿ ಇತ್ತೀಚೆಗೆ ತಮಗೆ ತುಂಬ ಆಂಗರ್ ಇಲ್ಲ. ಯು ಆರ್ ನಾಟ್ ಗೆಟಿಂಗ್ ದಟ್ ಸಿಟ್ ವಿತ್ ಇನ್ ಯು. ವಾಟ್ ಎವರ್ ಯು ಕಾಲ್ ದಟ್ ಆಂಗ್ರಿ ಯಂಗ್ ಮ್ಯಾನ್ ಆರ್ ಆಂಗ್ರಿ ಯಂಗ್ ವುಮನ್, ಜನರೇಟ್ ದಟ್. ಕೀಪ್ ದಟ್ ವಿತ್ ಇನ್ ಯು. ಡೋಂಟ್ ಅಲೋ ದಟ್ ಟು ಡೈ. ದಟ್ ಆಂಗರ್ ವಿಲ್ ಪುಷ್ ಯು ಫಾರ್ವರ್ಡ್. ಅದು ಬಿಡಲ್ಲ, ನಿಮಗೆ ನಿದ್ರೆ ಮಾಡ್ಲಿಕ್ಕೆ ಬಿಡಲ್ಲ. ದಟ್ ಈಸ್ ಯುವರ್ ಡ್ರೀಮ್, ದಟ್ ಈಸ್ ಯುವರ್ ಪ್ಯಾಷನ್. ಡೋಂಟ್ ಟೇಕ್ ಥಿಂಗ್ಸ್ ಫಾರ್ ಗ್ರಾಂಟೆಡ್. ಇವತ್ತು ನೀವೆಲ್ಲ ಭಾಳ ಚೆನ್ನಾಗಿದ್ದೀರಾ, ಫ್ಯಾಮಿಲಿ ಚೆನ್ನಾಗಿದ್ದೀರಾ. ಯು ಆಲ್ ನೀಡ್ ದಟ್ 1 second to change your life. Tomorrow morning, just imagine if your father is dead or your mother is dead or one of your close person is dead, your life will change. Tomorrow morning, something unfortunate happens to your life will change. ಇವತ್ತು ನಿಮಗೆ 2 ಕೈ 2 ಕಾಲಿದೆ, ಬಟ್ 2 ಕೈ ಇಲ್ಲದವರು 2 ಕಾಲಿದವರು ಸಿಕ್ಕಾಪಟ್ಟೆ ಕೆಲಸ ಮಾಡಿ ತೋರಿಸ್ತಾರೆ. ನಮ್ಮ 10 ಪಟ್ಟು ಜಾಸ್ತಿ ಕೆಲಸ ಮಾಡ್ತಾರೆ. ಇಫ್ ಯು ಆಸ್ಕ್ ದೆಮ್, ನಿಮಗೆ ಶಕ್ತಿ ಎಲ್ಲಿಂದಪ್ಪ ಬಂದಿತ್ತು? ಅವ್ರು ಹೇಳೋದು, ನನ್ನ ಕೈ ಹೋದ ಮೇಲೆ ಗೊತ್ತಾಯಿತು ನನ್ನ ಒಳಗಡೆ ಇಷ್ಟು ಶಕ್ತಿ ಇದೆ. ಸೊ ಕಾಲು ಹೋದ ಮೇಲೆ ಗೊತ್ತಾಯಿತು ನನ್ನ ಒಳಗಡೆ ಇಷ್ಟು ಶಕ್ತಿ ಇದೆ.
So each of you is having that power within you, which you might call as Icha Shakti. Swami Vivekananda beautifully talks about it. Icha Shakti, ನಿಮ್ಮೆಲ್ಲರಿಗಿದೆ 100% ಇದೆ. But you are not utilizing it. ನೀವು ಯುಟಿಲೈಸ್ ಮಾಡ್ತಾ ಇಲ್ಲ. You will utilize it only when some unfortunate things happens to you. ಅದಕ್ಕೆ ತಮಕು ಪ್ಯಾಷನ್ ಏನು, ಡ್ರೀಮ್ ಏನು ತಾವಿನ್ನ ಕಂಡಿಡಿದಿಲ್ಲ, ಇನ್ನೂ ಹುಡುಕಿಲ್ಲನಾ, tomorrow morning close your eyes and sit down for 5 minutes. Just imagine if something tragic happens to your life, how will you face your life? Something happens to your father, how will you face your life? Something happens to your mother, how will you face your life? Then that Icha Shakti will get activated. ಯಾಕೆಂದ್ರೆ ನಾವು ಸಿಟ್ಟು ಬರ್ತಾ ಇಲ್ಲ, ಆಂಗರ್ ಬರ್ತಾ ಇಲ್ಲ, you create that artificial anger within you. Then your whole life will change. Everything will appear possible to you. Everything will appear reachable to you. ಇಚ್ಛಾ ಶಕ್ತಿ ಬಂದ ಮೇಲೆ ಓ IAS ಆಗಬಹುದಾ, ಅದರಲ್ಲಿ 6 ಲಕ್ಷ ಜನ ಇದ್ದಾರೆ, ನಮಗೆ ಅದರಲ್ಲಿ ಪಾಸಿಬಲಾ, ಹೊಡೆದಾಕ್ಬಿಟ್ಟು ಬಂದ್ಬಿಡ್ತೀರಾ. If there is a mountain in front of you, you will only see not mountain, you will see how can I break that mountain. That is a mindset change. That mindset change tamak barabeku. Because standing here, so much energy. Just imagine if all this energy is utilized for the betterment of this nation. If all your Icha Shaktis are combined together, ನಮ್ಮ ದೇಶ ಎಲ್ಲಿ ಹೋಗಬೇಕು? Where this country should go? We are talking about 70 crore people below the age of 25. ನಿಮ್ಮ ಏಜ್ನಲ್ಲಿ 70 ಕೋಟಿ ಜನ ಇದ್ದಾರೆ. But somehow we are not utilizing them. What is happening in Delhi? We are fighting in the name of religion. What is happening in other parts? Somebody is blocking a road in the name of religion. ಎಲ್ಲ ಕಡೆಯಲ್ಲಿ ನಾನ್ಸೆನ್ಸ್ ಮಾಡ್ತಾ ಇದ್ದೀವಿ. ಯಾರಾவது ಒಬ್ಬ ಕೂಡ ನಮ್ಮ ದೇಶ, ನಮ್ಮ ದೇಶಕ್ಕೆ ಏನು ಬೇಕೋ ನಾವು ಆ ಥರ ಮಾಡ್ಲಿಕ್ಕೆ ಶುರು ಮಾಡಿದ್ದೀವಿ. ನಾ ಹೌ ವಿಲ್ ವಿ ಚೇಂಜ್ ಅವರ್ ನೇಷನ್? ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಟೇಕ್ ರಿಸ್ಕ್ ಇನ್ ಲೈಫ್. ಟೇಕ್ ರಿಸ್ಕ್ ಇನ್ ಲೈಫ್, ಬಿಕಾಸ್ ರಿಸ್ಕ್ ವಿಲ್ ಡಿಫೈನ್ ಹೂ ಯು ಆರ್. ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಡಬೇಕಂದ್ರೆ, ನನ್ನ ಬ್ಯಾಚ್ನಲ್ಲಿ ದ ವೆರಿ ಸಕ್ಸಸ್ಫುಲ್ ಪೀಪಲ್ ಆರ್ ದ ಬ್ಯಾಕ್ ಬೆಂಚರ್ಸ್. ಫ್ರಂಟ್ ಬೆಂಚರ್ಸ್ ಯಾರು ಸಕ್ಸಸ್ ಮಾಡಿಲ್ಲ. I'll give you an example. ಒಂದು 5 ಲಕ್ಷ ಚಿಕನ್ ಇಟ್ಕೊಂಡು ಪೌಲ್ಟ್ರಿ ಒಬ್ಬ ಮಾಡ್ತಾ ಇದ್ದಾನೆ, ನಮ್ಮ ಬ್ಯಾಚ್ಮೇಟು ಫ್ರೆಂಡು. ಆದರೆ ಆಸ್ಟಮ್ ಏನು ಮಾರೇ, ನೀವು ಕ್ಲಾಸ್ಗೆ ನೀವು ಬರಲ್ಲ, ಎಕ್ಸಾಮಕ್ಕೂ ಬರಲ್ಲ, ಯು ಹ್ಯಾಡ್ ಅಬೌಟ್ 18-19 ಬ್ಯಾಕ್ಲಾಗ್ ಅರಿಯರ್ಸ್ ಇತ್ತು, ನೀವೆಲ್ಲ ಕ್ಲಿಯರ್ ಮಾಡಿಸಿ ರೈಟ್ ನೌ ಯು ಆರ್ ಅ ಬಿಗ್ ಬಿಸ್ನೆಸ್ ಮ್ಯಾನ್. ಟೆಲ್ ಮಿ ದ ಸೀಕ್ರೆಟ್ ಆಫ್ ಯುವರ್ ಸಕ್ಸಸ್. ನಾವು ಲಾಸ್ಟು ಗೆಟ್ ಟುಗೆದರಲ್ಲಿ ಹೇಳುವಾಗ ಈ ಸೆಡ್, ನಿಮಗೆಲ್ಲ ಏನು ಮಾರೇ, ನೀವೆಲ್ಲ ಫ್ರಂಟ್ ಬೆಂಚ್ನಲ್ಲಿ ಕೂತ್ಕೊಂಡು ಎಲ್ಲ ಓದ್ಬಿಟ್ಟು TCS CTSನ ಕೆಲಸ ತಗೊಂಡು ಬೆಂಗಳೂರು ಹೋಗಿ ಮದುವೆ ಮಾಡಿಕೊಂಡು ಅಪಾರ್ಟ್ಮೆಂಟ್ ತಗೊಂಡು ಮಂತ್ಲಿ EMI ಪೇ ಮಾಡಿಸ್ಕೊಂಡು ಅಮೆಝಾನ್ ಫ್ಲಿಪ್ಕಾರ್ಟ್ನಲ್ಲಿ ಆರ್ಡರ್ ಮಾಡಿಸ್ಕೊಂಡು ಸೆಟ್ಲ್ ಆಗಿಬಿಟ್ಟಿದ್ದೀರಾ. ಬಟ್ ನನಗೆ ಆ ಥರ ಇಲ್ಲ ಮಾರೇ, ನಾನು ಲಾಸ್ಟ್ ಬೆಂಚ್, ನನಗೆ ಯಾರು ಕೆಲಸ ಕೊಟ್ಟಿಲ್ಲ. ಅದಕ್ಕೆ ನಾನೇನು ಮಾಡಿದ್ದೀನಿ, ಇಂಜಿನಿಯರಿಂಗ್ ಬ್ಯಾಕ್ಲಾಗ್ ಬೇಕಿತ್ತು, ಔಟ್ಸೈಡ್ ಬಂದಮೇಲೆ ಥಿಂಕ್ ಮಾಡಿದ್ದೀನಿ, ನಾವು ಏನು ಮಾಡೋಣ, ನಮಗೊಬ್ಬನಿಗೆ ಕೆಲಸ ಕೊಡಲ್ಲ, ವಾಟ್ ಕ್ಯಾನ್ ವಿ ಡೂ? ಫಸ್ಟ್ ಟೈಮ್ ನನ್ನ ಲೈಫ್ನಲ್ಲಿ I started thinking very differently because I was forced to think very differently. ಸೆಕೆಂಡ್, ನನಗೆ ಕೋಪ ಬಂತು, ಅಯ್ಯೋ ನಾನು ಸರಿಯಾಗಿ ಓದಿಲ್ಲ ನೋಡಿ, ಎಷ್ಟು ಕೇರ್ಲೆಸ್ ಆಗಿ ಲೈಫ್ನಲ್ಲಿ ಇದ್ಬಿಟ್ಟಿದ್ದೀನಿ, ಅದಕ್ಕೆ ನಾನು ಇಷ್ಟು ಬ್ಯಾಕ್ ಸೈಡ್ನಲ್ಲಿ ಕೂತಿದ್ದೀನಿ, ಅವರೆಲ್ಲ ಮುಂದೆ ಹೋಗಿಬಿಟ್ಟು. ಈ ಸೆಟ್ ದಟ್ ಇಸ್ ಅ ಬ್ಲೆಸ್ಸಿಂಗ್ ಫಾರ್ ಮಿ. ದ ಬ್ಯಾಕ್ ಬೆಂಚರ್ನಲ್ಲಿ ಕೂತಿರೋದು ನನಗೆ ಬ್ಲೆಸ್ಸಿಂಗ್ ಆಯಿತು. ಇಟ್ ಗೇವ್ ಮಿ ದಟ್ ಎಕ್ಸ್ಟ್ರಾ ಎನರ್ಜಿ ವೆನ್ ಆಲ್ ಆಫ್ ಯು ಟುಕ್ ಯುವರ್ ಲೈಫ್ ಫಾರ್ ಗ್ರಾಂಟೆಡ್. ನೀವೆಲ್ಲ ಪಾಸ್ ಆಗಿ ಡಿಗ್ರಿ ತಗೊಂಡು ಒಳ್ಳೆಯ ಫೋಟೋ ತಗೊಂಡು ಚೀಫ್ ಗೆಸ್ಟ್ ಜೊತೆಗೆ ಸ್ಮೈಲ್ ಮಾಡಿಕೊಂಡು ಆಮೇಲೆ ಒಳ್ಳೆ ಎಲ್ಲ ಮದುವೆ ಮಾಡಿಕೊಂಡು ಹೊರಟ್ಬಿಟ್ಟಿದ್ದೀರ. ಬಟ್ ನನಗೆ ನಿಜವಾಗಿ ಸಿಟ್ಟು ಬಂದಿದ್ದು ನಿಮಗೆಲ್ಲ ನೋಡಿ ಸಿಟ್ಟು ಬಂತು, ನೀವೆಲ್ಲ ಆ ಥರ ಸಕ್ಸಸ್ ಆಗಿಬಿಟ್ಟಿದ್ದೀರ, ನಾನೇನು ಆಗಿಲ್ಲ. ದೆನ್ ಎವ್ರಿ ಸಿಂಗಲ್ ಮಿನಿಟ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಹಾರ್ಡ್. ಅದು 100 ಚಿಕನ್ 200 ಆಯಿತು, 200 500 ಆಯಿತು, 500 1000 ಆಯಿತು, 10,000 ಆಯಿತು, 1 ಲಕ್ಷ ಆಯಿತು, 5 ಲಕ್ಷ ಆಯಿತು. ಅದು ಮಾತ್ರ ಅಲ್ಲ, ಇವತ್ತು ನಾನು 15 ಕಲ್ಯಾಣ ಮಂಟಪ ಕಟ್ಟಿದ್ದೀನಿ, ಊರಿನಲ್ಲಿ ಸಿಕ್ಕಾಪಟ್ಟ ಸಮಾಜ ಸೇವೆ ಮಾಡ್ತಾ ಇದ್ದೀನಿ. ಫೈನಲಿ ಏನು ಪಾಲಿಟಿಕ್ಸ್ ಒಳಗಡೆ ಎಂಟರ್ ಆಗಿಬಿಟ್ಟಿದ್ದೀನಿ ನಾನು, ಅವ್ರು ಹೇಳೋದು. ಸೊ ಲುಕ್, ನಾವು ಸಕ್ಸಸ್ ಮೇ ಬಿ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಪೀಪಲ್. For you, the concept of success could be different. A stable life with a stable income. For somebody, the concept of success would be to make money. For somebody, the concept of success would be to serve. For somebody, the concept of success would be to teach. Success will be different for different guy. But what I am saying is, can you maximize your potential? 22ರಲ್ಲಿ ಸಿದ್ಧಗಂಗಾದಲ್ಲಿ ಡಿಗ್ರಿ ತಗೊಂಡ್ಬಿಟ್ಟು TCSನಲ್ಲಿ ಹೋಗಿ ಸೆಟ್ಲ್ ಆಗಿ ಬ್ಯಾಂಗ್ಳೂರಲ್ಲಿ 20 ವರ್ಷ ಅದೇ ಥರ ಇರೋದು ಸಕ್ಸಸ್ಸಾ? ನನ್ನ ಪ್ರಕಾರ ಸಕ್ಸಸ್ ಇಲ್ಲ. If TCS and CTS is helping you to go to something bigger in life, then it is success. So think about it. Back benchers ಎಷ್ಟು ಫಿಯರ್ಲೆಸ್ನೆಸ್ ಇದೆ, ಫ್ರಂಟ್ ಬೆಂಚರ್ಸ್ಗೆ ಎಷ್ಟು ಡಿಸಿಪ್ಲಿನ್ ಇದೆ, ಇದೆರಡು ಕಂಬೈನ್ ಆಗಿತ್ತು, ಅದು ಮ್ಯಾಜಿಕ್ ಅದು. So I will not take much of your time. I have already taken 20 minutes of your time. We have started very late. Just to recap, activate your anger, activate your foolishness, activate your ಏನು ಧೈರ್ಯ ಇಲ್ಲ ಅಂತ ಹೇಳ್ತಿರೋ, ಆಕ್ಟಿವೇಟೆಡ್. ನಿಮ್ಮ ಇನ್ನರ್ ಮೋಸ್ಟ್ ಡಿಸೈರ್ ಏನಿದೆ,
ಧೈರ್ಯವಾಗಿ ಹೇಳಿ ನಾನು ಇದೇ ಆಗಬೇಕು. ಇದು ನಾಚಿಕೆ ಆಗಬೇಡ. ಯು ಥಿಂಕ್ ಯು ವಾಂಟ್ ಟು ಬಿಕಮ್ ದಿಸ್ ತುಮಕೂರು ಏರಿಯಾಸ್ MLA, ಟೆಲ್ ಯುವರ್ ಫ್ರೆಂಡ್ ಯು ವಾಂಟ್ ಟು ಬಿಕಮ್ ಎನ್ MLA. You want to become a big businessman in Tumkur, tell your friend you want to be that. You want to be an IAS officer, tell your friend you want to be that. You want to be a cinema director, tell your friend you want to be that. ಧೈರ್ಯವಾಗಿ ಹೇಳಿ. ಒಳಗಡೆ ಡಿಸೈರ್ ಏನಿದೆ ಔಟ್ಸೈಡ್ ಬರಲಿ. We will vomit that, let it come out. ಬಂದ ಮೇಲೆ ನಿಮಗೊಂದು ಹೊಸ ಧೈರ್ಯ ಬರ್ತದೆ. So I only hope and pray, let God give all of you, all the 600, 700 people who are in this gathering, the courage to pursue your dreams. No dream is small. At the same time, no dream is big. Every single dream is chaseable. Every single dream is possible. Every single dream is achievable, provided you have the courage to pursue it. Simple. ಸ್ವಲ್ಪ ಕಷ್ಟ ಆಗ್ಬೋದು. Next 3-4 years, be willing to face that life difficulty. Don't settle into a comfortable AC car, AC office, AC life. ಸ್ವಲ್ಪ ಓಡಾಡಬೇಕು. ಡ್ರೀಮ್ ಚೇಸ್ ಮಾಡುವಾಗ ಜಾಸ್ತಿ ಬೆವರು ಬರಲೇಬೇಕು. Start chasing it. Be willing to make your hands dirty. Be willing to go to this world. Some days if you want to go hungry, go hungry. ಊಟ ಸಿಕ್ಕಿಲ್ಲ ಪರವಾಗಿಲ್ಲ, ಅದು ಒಂದು ದಿವಸ ಏನು ನಾವೇನು ತೀರಿ ಹೋಗಲ್ಲ. So with this, I would take the opportunity to wish every single one of you, including the faculty members of SIT, the very best in what you do. Because ನಮ್ಮ ಸಿದ್ಧಗಂಗಾ ಮಠ ನಮ್ಮ ಸಮಾಜದಲ್ಲಿ you are a shining light. You are a beacon. You are a hope. For whatever nonsense is happening in the world, we all look up to Mata, specifically in Karnataka, specifically the tradition of Basavana's philosophy of 11th century. ತಾವೆಲ್ಲರೂ ಕೂಡ ಒಂದು ಶೈನಿಂಗ್ ಲೈಟ್ ಆಗಿ ಈ ಸಮಾಜದಲ್ಲಿ ಶಾಂತಿ ಕೊಟ್ಕೊಂಡು ಬಂದಿದ್ದೀರಾ. ಅದರಲ್ಲಿ ತಮಗೆಲ್ಲ ಓದಲಿಕ್ಕೆ ದೇವರೊಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಇಟ್ಸ್ ಅ ಬಿಗ್ ಪುಣ್ಯ, ಬಿಗ್ ಪ್ರಿವಿಲೇಜ್ ಫಾರ್ ಯು ಟು ಸ್ಟಡಿ ಇನ್ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಐ ವಿಶ್ ದ ವೆರಿ ಬೆಸ್ಟ್, ಸ್ಪೆಷಲಿ ಟು ಅಭಿಷೇಕ್. ಐ ವುಡ್ ಲೈಕ್ ಟು ಸೇ ಥ್ಯಾಂಕ್ಸ್ ಟು ಅಭಿಷೇಕ್. ಈ ಮನುಷ್ಯ ನನಗೆ ಹುಡುಕು ಹುಡುಕಿದ್ದಾರೆ ಲಾಸ್ಟ್ ಐ ಥಿಂಕ್ 15-16 days. I was supposed to be in Manipal today. He chased me. He phoned me. He sent me text message. He said nothing doing. Finally, I couldn't say no to Abhishek. ಏನೋ ಮಾಡಿ ಬಂದಿದ್ದೀನಿ. ಇಲ್ಲಿ ಬಂದ ಮೇಲೆ ಗೊತ್ತಾಯಿತು, ಒಂದು ವೇಳೆ ನಾನು ಬಂದಿಲ್ಲ ತಮ್ಮ ಥರ ಎಷ್ಟು ಎನರ್ಜಿ ನಾನು ಮಿಸ್ ಮಾಡಿರ್ತೀನಿ ನನಗೊಂದು ವಿಷಯವತ್ತು ಗೊತ್ತಾಯಿತು. ಐ ವಿಶ್ ದ ವೆರಿ ಬೆಸ್ಟ್ ಟು ಯು. ದೇವರು ತಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.